ಇಲ್ಲಿ ಏನದಪ್ಪ ಅಂತಂದ್ರೆ ಪಕ್ಷೇತರ ನಿಂತರೂ ಸಹಿತ ಇಲ್ಲೇ ವಿಶೇಷವಾಗಿ ಮುಸ್ಲಿಮರು ಕ್ಯಾಂಡಿಡೇಟ್ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನೋದು ಒಂದಿಷ್ಟು ಸರ್ವೆಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತೇನು ಮಾತಾಡುವಂಥ ಈಗೇನು ಮಾತಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರಲ್ಲ, ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆದೀತು ಅಂತೇಳಿ. ಆದರೆ ಒಂದೊಂದು ಕ್ಲಿಯರ್ ಆಗ್ತಾಯಿದೆ, ಈ ಒಂದು ಚುನಾವಣೆಯಲ್ಲಿ, ಎರಡೂ ಚುನಾವಣೆಯಲ್ಲಿ ಯತ್ನಾಳ್ ಭಾಗವಹಿಸ್ತಾರೆ. ಆದರೆ ಅಘೋಷಿತ BJP ನಾಯಕರಾಗಿ ಅಂತ. ಯಾಕಂದರೆ BJP ಇಲ್ಲ, ಅವರು ಹೊರಗೆ ಹಾಕಿದ್ದಾರೆ ಅವ್ರನ್ನ ಯಡಿಯೂರಪ್ಪ ಕಾರಣಕ್ಕಾಗಿ. ಆ ದಿಸೆಯಲ್ಲಿ ಯಡಿಯೂರಪ್ಪನವ್ರು ಎಷ್ಟು ಸಾಧ್ಯದನ್ನು ಮಾನಸಿಕವಾಗಿ ಒಟ್ಟು ಹೊಡೆತ ಕೊಡುವಂಥ ಕೆಲಸವನ್ನು ಯತ್ನಾಳ್ ಮಾಡ್ತಾ ಇದ್ದಾರೆ. ಅವರು ಒಂದು ಇಂಟರ್ವ್ಯೂನಲ್ಲೂ ಸಹಿತ ಇವ್ರ ಮೇಲೆ ದಾಳಿ ಮಾಡೋದು ನೋಡಿದಾಗ ನೇರವಾಗಿ ಇವ್ರ ಕ್ಯಾಂಡಿಡೇಟ್ ಸೋಲಿಸಲೇಬೇಕು ಅನ್ನೋಂಥ ಹಠಕ್ಕೆ ಬಿದ್ದಂಗೆ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಏನೋ ನೋಡೋಣ ಅದನ್ನು. ಬಟ್ ನಮ್ಮ ಯಡಿಯೂರಪ್ಪನವರು ಈ ಹಿನ್ನೆಲೆಯಲ್ಲಿ ಇಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಶ್ರೀನಿವಾಸನ್, ನಮ್ಮ ದಾಸ್ ಕರಿಯಪ್ಪ ಅವರು ಹಿಂದಿಲ್ಲಬಹುದು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಈಗಾಗಲೇ ನಮ್ಮ MP ರೇಣುಕಾಚಾರ್ಯವರು ಸಹಿತ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅಜಯ್ ಕುಮಾರ್ ಕೊಟ್ಟಿದ್ದ ಸಲ ಬರ್ತಿತ್ತು ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಲಿಂಗಾಯತ ಇರೋದ್ರಿಂದ ಗೆಲ್ತಿದ್ರು ಅನ್ನೋಂಥ ಮಾತು ಮಾತಾಡ್ತಿದ್ದಾರೆ. ಏನೂ ಇರಲಿ, ಗೆಲ್ತಾರೆ ಸೋಲ್ತಾರೆ ಬೇರೆ ವಿಷಯ. ಆದರೆ ಇಲ್ಲೇ BJPಯಲ್ಲಿ ಭಿನ್ನ ಮತ ಜೋರದ. ಯಡಿಯೂರಪ್ಪನವರು ನಿಜವಾಗಿಯೂ ಆ ಶ್ರೀನಿವಾಸನ್ ನಾವು ಅವರನ್ನು ಗೆಲ್ಲಿಸಬಹುದಾ, ಅವ್ರಿಗಾಗಿ ಮನಪೂರ್ವಕವಾಗಿ ಓಡಾಡಿ ಕೆಲಸ ಮಾಡ್ಬೋದು ಅನ್ನೋಂಥ ಒಂದು ಪ್ರಶ್ನೆ ಇದ್ದೇ ಅದ. ಆದ್ರೆ ಅದಕ್ಕೆ ಉತ್ತರ ಇನ್ನು ಎಲೆಕ್ಷನ್ ಆಗುತ್ತನ ವೇಟ್ ಮಾಡಬೇಕಾಗ್ತದೆ, ಬೇರೆ ಹತ್ತಿಲ್ಲ. ಆದರೆ ಇಷ್ಟರೊಳಗೆ ಸಪೋಸ್ ಏನಾದರೂ ನಾಳೆ ನಮ್ಮ ಸಮರ್ಥ ಗೆದ್ರಪ್ಪ ಅಂತಂದ್ರೆ, ಯಾಕಂದ್ರೆ ನಿಂತು ಬಿಟ್ಟಿದ್ದಾರೆ ಈಗಾಗಲೇ ಮೋಸ್ಟ್ಲಿ ಕಾಂಗ್ರೆಸ್ನ ಟಿಕೆಟ್ ಅವ್ರಿಗೆ ಸಿಗೋಂಗೆ ಕಾಣ್ತಾ ಇದೆ ಈಗಿನ ಡೆವಲಪ್ಮೆಂಟ್ ನೋಡಿದಾಗ. ಯಾಕಂದ್ರೆ ಅಲ್ಲಿ ನಮ್ಮ ಬಾಗಲಕೋಟೆಯಲ್ಲಂತೂ ಸ್ಪಷ್ಟ ಅದ. ಬಾಗಲಕೋಟೆಯಲ್ಲಂತೂ ನಮ್ಮ ಮೇಟಿ ಅವರ ಮಗ ಉಮೇಶ್ ಅವರು